ರಾಜ್ಯದ ಶಕ್ತಿ ಕೇಂದ್ರ ವಿಧಾನಸೌಧದಲ್ಲಿ ಮಧ್ಯವರ್ತಿಗಳ ಹಾವಳಿ ಶುರುವಾಗಿದೆಯಂತೆ. ಸಚಿವರಿಂದ ಏನಾದರೂ ಕೆಲಸ ಆಗಬೇಕು ಅಂತಾದ್ರೆ ಶಾಸಕರು ಬ್ರೋಕರ್ಸ್ ಮೊರೆ ಹೋಗಬೇಕಂತೆ. ಈ ಸ್ಥಿತಿ ನಿರ್ಮಾಣ ಆಗಿದೆಯಂತೆ. ಮಧ್ಯವರ್ತಿಗಳ ಹಾವಳಿಗೆ ಕಾಂಗ್ರೆಸ್ನ ಶಾಸಕರೇ ಕಂಗಾಲಾಗಿದ್ದಾರೆ. ಮಧ್ಯವರ್ತಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಶಾಸಕರು. ಸಿಎಂ ಸಿದ್ದರಾಮಯ್ಯ ಅವರಿಗೆ ದೂರನ್ನ ಕೂಡ ಕೊಟ್ಟಿದ್ದಾರೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಈ ಮಧ್ಯವರ್ತಿಗಳ ಹಾವಳಿಯ ಬಗ್ಗೆ ಪ್ರಸ್ತಾಪ ಆಗಿದೆ. ಸಚಿವರಿಂದ ಏನಾದರೂ ಕೆಲಸ ಆಗಬೇಕು ಅಂತಾದ್ರೆ, ಸಚಿವರ ಬಳಿ ಹೋಗಬೇಕು ಅಂತಾದ್ರೆ ಬ್ರೋಕರ್ಸ್ ಮುಖಾಂತರ ಹೋಗಬೇಕಾದಂತ ಸ್ಥಿತಿ ಇದೆ. ಇದನ್ನು ಸರಿ ಮಾಡಿ ಅಂತ ಸಿಎಂಗೆ ಕಾಂಗ್ರೆಸ್ನ ಕೆಲ ಶಾಸಕರು ದೂರು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಇದರ ಬಗ್ಗೆ ಪ್ರಸ್ತಾಪ ಆಗಿದೆ. ಕೆಲ ಸಚಿವರು ನಮ್ಮ ಕೈಗೆ ಸಿಗೋದಿಲ್ಲ, ಅವ್ರಿಗೆ ಸಿಗಬೇಕು ಅಂತಾದ್ರೆ ಬ್ರೋಕರ್ಸ್ ಥ್ರೂ ಹೋಗಬೇಕು. ಪವರ್ ಬ್ರೋಕರ್ಸ್ ಅವರ ಮುಖಾಂತರ ಕೆಲಸ ಆಗುತ್ತೆ. ಏನೇ ಕೆಲಸ ಆಗಬೇಕಾದ್ರೂ ಕೂಡ ಅವರ ಮುಖಾಂತರ ಕೆಲಸ ಮಾಡಿಸಬೇಕಾದಂತ ದುಸ್ಥಿತಿ ಇದೆ. ಇದನ್ನು ಸರಿ ಮಾಡಿ ಅಂತ ಶಾಸಕರು ದೂರು ಕೊಟ್ಟಿದ್ದಾರೆ. ಸಚಿವರ ಕಾರ್ಯವೈಖರಿಯ ಬಗ್ಗೆ ಅನೇಕ ಶಾಸಕರಿಗೆ ಅಸಮಾಧಾನ ಇತ್ತು. ಈ ಹಿಂದೆಯೂ ಕೂಡ ಅದು ಬಹಿರಂಗವಾಗಿ ಪ್ರಕಟವಾಗಿತ್ತು. ಕೈಗೆ ಸಿಗೋದಿಲ್ಲ ನಮಗೆ, ನಾವು ಆಡಳಿತ ಪಕ್ಷದ ಶಾಸಕರು ಅಂತಾನೆ ಡೌಟ್ ಬರುವಂಥ ಸ್ಥಿತಿಯಲ್ಲಿ ನಾವಿದ್ದೀವಿ ಅಂತ ಹೇಳ್ಕೊಂಡಿದ್ರು. ಬಟ್ ಈಗ ಅದು ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ಮಧ್ಯವರ್ತಿಗಳ ಮುಖಾಂತರ ಕೆಲಸ ಆಗಬೇಕಾದಂಥ ಸ್ಥಿತಿ ಇದೆ. ಮಧ್ಯವರ್ತಿಗಳನ್ನ ಹಿಡಿದು ಕೆಲಸ ಮಾಡಿಸಬೇಕಾದಂಥ ದುಸ್ಥಿತಿ ನಿರ್ಮಾಣ ಆಗಿದೆ ಅಂತ ಸಿಎಂಗೆ ಶಾಸಕರು ದೂರು ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ. ಮಂಜುನಾಥ್, ಇದು ಕಾಂಗ್ರೆಸ್ ಶಾಸಕರ ಪರಿಸ್ಥಿತಿ ಈ ಹಿಂದೆಯೂ ಕೂಡ ಸಚಿವರ ಕೈಗೆ ಸಿಗ್ತಿಲ್ಲ ಅಂತ ದೂರಿದ್ರು, ಅದು ಬಹಿರಂಗವಾಗಿಯೂ ಕೂಡ ಹೇಳ್ಕೊಂಡಿದ್ರು. ಈಗ ನೋಡಿದ್ರೆ ಮಧ್ಯವರ್ತಿ ಮುಖಾಂತರ ಸಚಿವರನ್ನ ಹಿಡಬೇಕು ಅಂತಾದ್ರೆ ಆಡಳಿತ ಎಲ್ಲಿ ಹೋಗ್ತಿದೆ ಅಂತ ಅರ್ಥ ಇದ್ರದ್ದು. ಖಂಡಿತ ರಕ್ಷತ್, ಏನು ಮೊನ್ನೆ ನಡೆದಂತಹ ಶಾಸಕಾಂಗ ಸಭೆಯಲ್ಲಿ ಕಾಂಗ್ರೆಸ್ನ ಒಂದಷ್ಟು ಶಾಸಕರು ಸಿಎಂಗೆ ಒಂದು ದೂರನ್ನ ಕೊಟ್ಟಿರುವಂತದ್ದು ಪ್ರಮುಖವಾಗಿ ತಮ್ಮ ಕ್ಷೇತ್ರದ ಏನು ಅಧಿಕಾರಿಗಳ ವರ್ಗಾವಣೆ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ವಿಚಾರಗಳಲ್ಲಿ ಸಚಿವರನ್ನ ಸಂಪರ್ಕ ಮಾಡಿದಾಗ ಸಚಿವರು ನೇರವಾಗಿ ಸಿಗೋದಿಲ್ಲ. ಜೊತೆಗೆ ತಾವು ಕೊಟ್ಟಂತ ರಿಕ್ವೆಸ್ಟ್ಗಳಾಗಿರ್ಬೋದು ಅಥವಾ ಮನವಿಗಳನ್ನ ಅವರ ಪಿಎಗಳಿಗೆ ಕೊಡ್ತಾರೆ, ಅವರ ಪಿಎಗಳನ್ನ ಹೋಲ್ಡ್ ಮಾಡಿ ಇಟ್ಟಿರ್ತಾರೆ. ಆದ್ರೆ ವಿಧಾನಸೌಧದಲ್ಲಿ ಕೆಲವೊಂದು ಮಧ್ಯವರ್ತಿಗಳು ಇದ್ದಾರೆ, ಅವರು ಈ ಒಂದು ವಿಚಾರಗಳನ್ನ ಅಥವಾ ಏನು ಸಚಿವರಿಂದ ತಮಗೆ ಕೆಲಸ ಆಗೋದಿಲ್ಲ ಆ ಒಂದು ಕೆಲಸಗಳನ್ನ ಮಧ್ಯವರ್ತಿಗಳು ನಾವು ಮಾಡ್ಕೊಡ್ತೇವೆ ಅನ್ನೋ ಮಾತನ್ನ ಹೇಳ್ತಾರೆ. ಜೊತೆಗೆ ಈ ಒಂದು ವಿಚಾರದಲ್ಲಿ ಮಧ್ಯವರ್ತಿಗಳ ಪಾತ್ರ ಸಾಕಷ್ಟಿದೆ. ವಿಧಾನಸೌಧದ ಪ್ರತಿಯೊಂದು ಮೂಲೆಯಲ್ಲೂ ಕೂಡ ಮಧ್ಯವರ್ತಿಗಳಿದ್ದಾರೆ. ಇದರಿಂದ ಸಚಿವರು ಎಲ್ಲ ಒಂದ್ ಕಡೆ ಸಚಿವರ ಆಪ್ತರು ಅವ್ರ ಜೊತೆ ಡೀಲ್ ಮಾಡುವ ಮುಖಾಂತರ ತಮ್ಮ ಕೆಲಸಗಳು ವಿಳಂಬ ಆಗ್ತಿದೆ. ಜೊತೆಗೆ ಇವರಿಗೆ ಕಡಿವಾಣ ಆಗ್ಬೇಕು. ಯಾಕಂದ್ರೆ ನಾವು ಕೂಡ ಶಾಸಕರಾಗಿ ಆಯ್ಕೆ ಆಗೋದು ಜನರಿಂದ ಸಾಕಷ್ಟು ಆಯ್ಕೆ ಅಂದ್ರೆ ಜನರ ಮತ ಪಡೆದು ಆಯ್ಕೆ ಆಗಿರ್ತಿದೆ. ಆದ್ರೆ ತಮ್ಮ ಕೆಲಸಗಳು ಆಗದೆ ಇರುವಂತ ಪರಿಸ್ಥಿತಿಯಲ್ಲಿ ಈ ಮಧ್ಯವರ್ತಿಗಳು ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದು ಇವರ ಒಂದು ಆರೋಪ ಆಗಿರುವಂತದ್ದು. ಹೀಗಾಗಿ ಸಚಿವರ ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಈ ಒಂದು ಮಾತನ್ನ ನೇರವಾಗಿ ಹೇಳಿ ಒಂದು ದೂರನ್ನು ಕೂಡ ಕೊಟ್ಟಿರುವಂತದ್ದು. ಈ ಒಂದು ವಿಚಾರದಲ್ಲಿ ಕೂಡಲೇ ಕ್ರಮವನ್ನು ತೆಗೆದುಕೋಬೇಕು. ಈ ಒಂದು ಏನು ಮಧ್ಯವರ್ತಿಗಳ ಅವಳಿ ವಿಧಾನಸೌಧದಲ್ಲಿದೆ ಅದಕ್ಕೆ ಕಡಿವಾಣ ಹಾಕ್ಬೇಕು ಅನ್ನೋದು ಶಾಸಕರ ಒಂದು ಒತ್ತಾಯ ಆಗಿರುವಂತದ್ದು. ಹೀಗಾಗಿ ಸಿಎಂ ಕೂಡ ಒಂದು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿದೆ. ಯಾಕಂದ್ರೆ ಈ ರೀತಿಯ ಒಂದು ಮಧ್ಯವರ್ತಿಗಳಿಂದ ಕೆಲಸ ಆದ್ರೆ ಸಚಿವರು ಯಾಕೆ ಇರ್ಬೇಕು ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ಮಧ್ಯವರ್ತಿಗಳು ತಾವು ಮಾಡುವಂತ ಕೆಲಸಗಳಿಗೆ ಹಣ ಪಡೆದು ಮಾಡ್ತಾರೆ, ಜೊತೆಗೆ ಕಮಿಷನ್ ಕೂಡ ಪಡಿತಾರೆ. ಈಗಾಗಲೇ ಸರ್ಕಾರದ ವಿರುದ್ಧ ಸಾಕಷ್ಟು ಆರೋಪಗಳಿದೆ. ಜೊತೆಗೆ ಶಾಸಕರಿಗೂ ಕೂಡ ಒಂದಷ್ಟು ಸಚಿವರು ನೇರವಾಗಿ ಕೆಲಸ ಮಾಡ್ಕೊಳ್ಳೋದಿಲ್ಲ ಅನ್ನೋ ಒಂದು ಆರೋಪಗಳಿದೆ. ಇಂಥ ಸಂದರ್ಭದಲ್ಲಿ ಶಾಸಕರು ಈ ಒಂದು ಮಧ್ಯವರ್ತಿಗಳ ಅವಳಿ ಬಗ್ಗೆ ಕೂಡ ಚರ್ಚೆ ಮಾಡಿರುವಂತದ್ದು ನಿಜಕ್ಕೂ ಕೂಡ ಆಘಾತಕಾರಿ ವಿಚಾರ. ಯಾಕಂದ್ರೆ ವಾಲ್ಮೀಕಿ ಒಂದು ಹಗರಣದಲ್ಲಿ ಕೂಡ ಮಧ್ಯವರ್ತಿಗಳ ಮುಖಾಂತರವೇ ಹಣ ವರ್ಗಾವಣೆ ಆಗುತ್ತೆ. ಈ ಒಂದು ವಿಚಾರ ಸಾಕಷ್ಟು ಸರ್ಕಾರದ ಮೇಲೆ ಗಂಭೀರವಾದಂತಹ ಪರಿಣಾಮ ಬೀರುವ ಸಾಧ್ಯತೆ ಇರುವಂತದ್ದು. ರಕ್ಷಕ್, ಧನ್ಯವಾದ ಮಂಜುನಾಥ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.